ರಾಮೇಶ್ವರ ದೇವಸ್ಥಾನ, ಶ್ರೀ ವೀರಾಂಜನೇಯ, ಶ್ರೀ ವೀರಭದ್ರ ಸ್ವಾಮಿ ದೇವಸ್ಥಾನ, ಸಂತೆಹಟ್ಟಿ. ಶ್ರೀ ಗೋಪಾಲಕೃಷ್ಣ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಿ, ಶ್ರೀ ನಾಗದೇವರು ಮತ್ತು ನಾಗಯಕ್ಷಿಯ ಪ್ರತಿಷ್ಠಾಪೂರ್ವಕ ಬ್ರಹ್ಮಕಲಶ ಮಹೋತ್ಸವದ ಧರ್ಮಸಭೆಯನ್ನ ದಿನಾಂಕ 5/2/2025 ಬುಧವಾರ ಬೆಳಗ್ಗೆ 11:30ಕ್ಕೆ ನೆರವೇರಿಸಲಾಯಿತು. ಸುಮಾರು ಒಂದು ವಾರದಿಂದ ಈ ದೇವಸ್ಥಾನದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ದಿನದ ಈ ಧರ್ಮಸಭೆಯಲ್ಲೂ ಭಾಗಿಯಾಗಿರ್ತಕ್ಕಂಥ ತಮ್ಮೆಲ್ಲ ಬಂಧುಗಳಿಗೆ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ದೇವಸ್ಥಾನ ಅನೇಕ ವರ್ಷಗಳಿಂದ ಸಾವಿರಾರು ವರ್ಷದ ಇತಿಹಾಸ ಇದೆ ಅಂತ ಇವರು ನಮ್ಮ ಕವಡೆ ಮತ್ತು ನಿಮ್ಮ ಇದ್ರ ಪ್ರಕಾರ ಕೂಡ ಹೇಳಿದೆ, ಅರುಣ ಪ್ರಶ್ನೆ ಕೂಡ ಹೇಳಿದರು. ಅದು ಹೋಗಿದ್ದ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಕೆಲವು ಗುಸು ಶುರು ಮಾಡಿದ್ರು. ಈ ದೇವಸ್ಥಾನದಲ್ಲಿ ನಮ್ಮ ದುರ್ಗಾ ಪರಮೇಶ್ವರಿ ವನದುರ್ಗೇಶ್ವರಿ ಇದೆಯಂತೆ, ಇಲ್ಲಿ ಇನ್ನೊಂದು ಯಾವುದೋ ದೇವಸ್ಥಾನ ಇದೆಯಂತೆ, ನೀವೇನಾದ್ರು ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು. ಹೋದ ವರ್ಷ ಸ್ವಲ್ಪ ಸ್ಟಾರ್ಟ್ ಮಾಡ್ತೀವಿ, ಹಿಂದಿನ ವರ್ಷ ಆಯಿತು ಅಂತ ಸಭೆ ಒಂದು ವರ್ಷ 2 ವರ್ಷ ಆಯ್ತಾ, ಆವಾಗ ಸೇರಿದ್ವಿ, ಅರುಣ ಪ್ರಶ್ನೆ ಮಾಡಿದ್ವಿ. ಅವ್ರು ಹೇಳಿದ್ರು ಇಲ್ಲೊಂದು ದೇವತೆ ಇದು ಪ್ರತಿಷ್ಠಾಪನೆ ಆಗಬೇಕಾಗ್ತಂತ ಹೇಳಿದ್ರು. ಆದರೆ ನಮ್ಗೆ ಯಾಕೋ ಗೊತ್ತಿಲ್ಲ, ಅದನ್ನು ಮಾಡಲಿಕ್ಕೆ ಮನಸ್ಸು ಬರಲಿಲ್ಲ, ಬಿಟ್ಟಾಗ್ಬಿಟ್ಟಿರ್ತದೆ. ಯಾವಾಗ ನಮ್ಮ ಪ್ರದೀಪ್ ಭಟ್ರು ಈ ವರ್ಷ ಶುರು ಮಾಡಿದ್ರು ಆವಾಗ ನಾವು ಒಂದು ದಿವಸ ಸೇರಿದ್ವಿ. ಒಂದು ದಿವಸ ನಾವು ಅಲ್ಲಿಗೆ ಹೋಗಿ ನಮ್ಮ ಷಡಂಗಶ್ರೀ ಗುರುರಾಜತಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಅವರು ಆದರೂ ಪ್ರಶ್ನೆ ಹಾಕಿದಾಗ ಇಲ್ಲಿ ಇಂಥ ದೇವತೆ ಇದೆ, ಹಿಂದ್ಗಡೆ ವಿಷ್ಣು ದೇವತೆ ಇದೆ, ಇದನ್ನು ಮಾಡಲೇಬೇಕು ಅಂತ ಹೇಳಿದ್ರು. ನಾವು ಊರಲ್ಲಿದ್ವಿ. ಇಲ್ಲಿರ್ತಕ್ಕಂಥ ಎಲ್ಲರ ನೆರವು ಕೂಡ ಅವರೆಲ್ಲರೂ ಕೂಡ ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸುತ್ತೆ ಅಂತ ನನ್ನ ತಂತ್ರಿಗಳಿಗೆ ಗುರುರಾಜತಂತ್ರಿಗಳು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯತೆಯಿಂದ ಪ್ರೀತಿಯಿಂದ ತಾವೆಲ್ಲರೂ ಬಂದಿದೆ. ಅವರೆಲ್ಲರಿಗೂ ಕೂಡ ನನಗೆ ಮತ್ತೊಮ್ಮೆ ಸ್ವಾಗತಿಸಿ ನನ್ನ ಪ್ರಾಸ್ತಾವಿಕ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಗೋಪಾಲಕೃಷ್ಣ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ದೇವಿ, ನಾಗದೇವರು ಮತ್ತು ನಾಗಯಕ್ಷಿಯ ಪ್ರತಿಷ್ಠಾಪೂರ್ವಕ ಬ್ರಹ್ಮಕಲಶ ಮಹೋತ್ಸವದ ಅಂಗವಾಗಿ ಈ ಧರ್ಮಸಭೆಯನ್ನು ಅಲಂಕರಿಸಿರುವಂತಹ ಸನ್ಮಾನ್ಯ ಶ್ರೀ ಸಾಲೆಕೊಪ್ಪ ರಾಮಚಂದ್ರಣ್ಣನವರೇ, ಷಡಂಗ ವೇದಮೂರ್ತಿ ಶ್ರೀ ಗುರುರಾಜ ತಂತ್ರಿಗಳೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯರೇ, ಭಕ್ತಾದಿಗಳೇ, ಹಿತೈಷಿಗಳೇ, ದಾನಿಗಳೇ, ಈ ದೇವಸ್ಥಾನ ರಾಮಚಂದ್ರಣ್ಣವರು ಹೇಳಿದಾಗೆ ನಮ್ಮ ಪೂಜ್ಯ ತಂದೆಯವರಿಗೆ ಈ ದೇವಸ್ಥಾನದ ಬಗ್ಗೆ ಅವಿನಾಭಾವ ಸಂಬಂಧ. ಭಜನೆಯಲ್ಲಿ ಪಾಲ್ಗೊಳ್ತಾ ಇದ್ದರು. ನಾನು ಮಗುವಾಗಿ ಬಾಲಕನಾಗಿ ಸಖೇದ ಆಶ್ಚರ್ಯಗಳಿಂದ ಅವರ ಎಲ್ಲ ನಡವಳಿಕೆಗಳನ್ನು ಗಮನಿಸ್ತಾ ಇದ್ದೆ. ಊರಿನ ಹಿರಿಯರ ಈ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಳ್ಳುವ ರೀತಿಯನ್ನು ಕೂಡ ನಾನು ಗಮನಿಸ್ತಾ ಇದ್ದೆ. ಅದರಿಂದ ಪ್ರಭಾವಿತನಾಗಿ ನನಗೂ ಕೂಡ ಈ ದೇವಸ್ಥಾನದ ಬಗ್ಗೆ ಮತ್ತು ರಾಮದೇವರ ಪಲ್ಲಕ್ಕಿಯ ಬಗ್ಗೆ ಅವಿನಾಭಾವ ಸಂಬಂಧ ಇದೆ. ಪ್ರಾಯಶಃ ಪದ್ಮೇಶ್ವರನವರಿಗೆ, ರಾಮಚಂದ್ರನವರಿಗೆ ಎಲ್ಲ ಗೊತ್ತಿರ್ಬೋದು. ಈ ಊರಿನಲ್ಲಿ ಯಾವಾಗ ಪಲ್ಲಕ್ಕಿ ಉತ್ಸವ ಆದಮೇಲೆ ನಾನು, ನಮ್ಮ ಸಂತೆಹಕ್ಕಲು ದೇವು ಇವರೆಲ್ಲ ಸೇರಿ
ಮಕ್ಕಳ ಆಟ ಆಡಿದ್ರು ಕೂಡ ಬಹಳ ಭಕ್ತಿಯಿಂದ ನಾವು ಕೂಡ ಒಂದು ಈ ಬಿದಿರಿನ ಬೊಂಬು ಮತ್ತು ಅಡಿಕೆ ಹಾಳೆಯನ್ನು ತಂದು ಪಲ್ಲಕ್ಕಿ ಮಾಡಿ ರಾಮದೇವರ ಫೋಟೋ ಮತ್ತು ಆಂಜನೇಯನ ಫೋಟೋ ಇಟ್ಕೊಂಡು ಪ್ರತಿ ಮನೆಗೂ ಹೋಗಿ ಭಜನೆ ಮಾಡಿ ಚಂದ ವಸೂಲಿ ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಆಗ ನಮ್ಮ ಈ ಒಂದು ಅಪಸವ್ಯಗಳನ್ನು, ಈ ಬಾಲಕ ಚೇಷ್ಟೆಯನ್ನು ನೋಡಿದ ಗುರು ಹಿರಿಯರು ಬೈಬೇಕು ಅಂತ ಅಂದಿದ್ರು ಕೂಡ ಏನು ಮಕ್ಕಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ರು. ಆಮೇಲೆ ನಮ್ಮನ್ನು ಪ್ರಶ್ನಿಸ್ತಾ ಇದ್ರು, ಪ್ರಶಂಸಿಸ್ತಾ ಇದ್ರು. ಹಾಗಾಗಿ ಇಂತಹ ಒಂದು ಅವಿನಾಭಾವ ಸಂಬಂಧ ಇದೆ. ಈ ಒಂದು ದೇವಸ್ಥಾನದ ಈ ಮಟ್ಟಕ್ಕೆ ಬರಬೇಕು ಅಂತಂದರೆ ಪ್ರತಿಯೊಬ್ಬ ಮನೆಯೂ, ಪ್ರತಿಯೊಬ್ಬ ಮನುಷ್ಯಗಳು ಕೂಡ ರಾಮಚಂದ್ರಣ್ಣವ್ರು ಹೇಳಿದಾಗೆ ಅತ್ಯಂತ ಭಕ್ತಿಯಿಂದ ಒಂದು ಮಾತನ್ನು ಹೇಳಿದ್ರು. ಕೊಡುಗೆ ಕೊಡುವಾಗ ಮೊತ್ತದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಆದರೆ ಭಕ್ತಿ ಮತ್ತು ಭಾವನೆಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ನಾವು ಕಾಣಲಿಲ್ಲ ಮತ್ತು ಅತ್ಯಂತ ಸಂತೋಷದಿಂದ ತೊಡಗಿಸ್ಕೊಂಡ್ರು ಅಂತ. ಅದು ಅತ್ಯಂತ ಮುಖ್ಯವಾಗಿರೋದು. ಯಾವುದೇ ಊರಿನಲ್ಲಿ ತಾವು ತಗೊಂಡ್ರೆ ಒಂದು ದೇವಸ್ಥಾನ ಮತ್ತು ಒಂದು ಶಾಲೆ, ಈ ಎರಡು ಯಾವುದೇ ಊರಿಗೆ ಎರಡು ಕಣ್ಣುಗಳಿದ್ದಂತೆ ಮತ್ತು ಆತ್ಮಗಳಿದ್ದಂತೆ. ಈ ದೇವಸ್ಥಾನ ಅನ್ನುವಂಥದ್ದು ಬರೀ ಕಲ್ಲು ಕಟ್ಟಡಗಳ ರಚನೆ ಮಾತ್ರ ಅಲ್ಲ, ಇದು ನಂಬಿಕೆ, ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರವೂ ಹೌದು. ನಮ್ಮ ತಲೆಮಾರುಗಳ ಸಂಸ್ಕೃತಿಯನ್ನು ಪ್ರಸರಣ ಮಾಡಿ ಮುಂದಿನ ಪೀಳಿಗೆಗೆ ಕೊಂಡೊಯ್ಯುವಂತಹ ಹರಿಗೋಲು ಹೌದು. ಹಾಗಾಗಿ ಇದನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಶ್ರದ್ಧೆಯಿಂದ ಪ್ರತಿಯೊಬ್ಬರೂ ಕೂಡ ಪೂಜಿಸಬೇಕಾಗಿರೋದು ನಮ್ಮ ಆದ್ಯ ಕರ್ತವ್ಯ. ಎರಡನೇದು, ಒಂದು ಮಾತು ಹೇಳ್ತಾರೆ, ಮನುಷ್ಯ ಶೈಕ್ಷಣಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಬುದ್ಧಿವಂತನಾದಾಗೆಲ್ಲ ಅವನ ಭಾವಕೋಶ ಕಡಿಮೆ ಆಗ್ತಾ ಕ್ಷೀಣಿಸ್ತಾ ಹೋಗುತ್ತೆ, ಹೃದಯವಂತಿಕೆಯನ್ನು ಕಳ್ಕೊಳ್ತಾ ಹೋಗ್ತಾನೆ. ಯಾಕೆಂದರೆ ವೈಚಾರಿಕವಾಗಿ ಮನುಷ್ಯ ಬೆಳೆದಾಗ ದೇವರಲ್ಲ ನಾನೇ ನನ್ನ ಸಾಧನೆಗೆ ಕಾರಣ ಅಂತ ಹೇಳಿ ಮನುಷ್ಯ ಭಾವಿಸಕ್ಕೆ ಪ್ರಾರಂಭ ಮಾಡ್ತಾನೆ. ಯಾರೋ ಒಬ್ಬ ಕಷ್ಟಪಟ್ಟು ಓದಿರ್ತಾನೆ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿರ್ತಾನೆ, ಅವನಿಗೆ ಯಾವುದೋ ಒಂದು ಹುದ್ದೆ ಲಭಿಸುತ್ತೆ, ಲಾಭ ಆಗತ್ತೆ. ಆಗ ಅಂದ್ಕೊಳ್ತಾನೆ ಅವನು, ನಾನು ನನ್ನ ಸ್ವಂತ ಶ್ರಮದಿಂದ ಮೇಲೆ ಬಂದಿದ್ದೀನಿ, ನನಗೆ ಯಾರು ಹಂಗೂ ಇಲ್ಲ, ಹಾಗಾಗಿ ಯಾರ ಕೇರು ಮಾಡಲ್ಲ ಅಂತ. ಆದರೆ ಒಂದು ಮಾತು ಹೇಳ್ತಾರೆ, ಎನಿತು ಜೀವದಲ್ಲಿ ಎನಿತು ಜೀವರಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದಿದು ಋಣದ ರತ್ನಗಣಿಯೋ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಹುಟ್ಟಿದ ಊರಿಗೆ, ತಾನು ಬೆಳೆದ ಪರಿಸರಕ್ಕೆ, ತನ್ನ ತಂದೆ ತಾಯಿಗಳಿಗೆ, ತನ್ನ ಗುರು ಹಿರಿಯರಿಗೆ ಮತ್ತು ಸಮುದಾಯಕ್ಕೆ ಒಂದಲ್ಲ ಒಂದು ವಿಧದಲ್ಲಿ ಋಣಿಯಾಗಿರ್ತಾನೆ. ಸೊ ಹಾಗಾಗಿ ನಾನು ಕೂಡ ರಾಮಚಂದ್ರಣ್ಣವರಿರ್ಬೋದು, ನಮ್ಮ ಊರಿನ ಹಿರಿಯರಿರ್ಬೋದು, ನನ್ನ ತಂದೆ ತಾಯಿಗಳಿರ್ಬೋದು, ನನ್ನ ಸಹಪಾಠಿಗಳಿರ್ಬೋದು, ನನ್ನ ಕಿರಿಯರಿರ್ಬೋದು, ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು, ಇವೆಲ್ಲವಕ್ಕೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಋಣಿಯಾಗಿಯೇ ಈ ಒಂದು ಮಟ್ಟಕ್ಕೆ ಬಂದಿರೋದು. ಹಾಗಾಗಿ ಅತ್ಯಂತ ಕೃತಜ್ಞತವಾದ ಧನ್ಯವಾದಗಳನ್ನು ನಾನು ಅರ್ಪಿಸ್ತೇನೆ. ಇದರ ಜೊತೆಗೆ ಇನ್ನೊಂದು ಮಾತನ್ನು ನಾನು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ದೇವಸ್ಥಾನ ಭಕ್ತಿ, ಶ್ರದ್ಧೆ, ನಂಬಿಕೆಯ ಕೇಂದ್ರವಾಗಿ ಬೆಳೀಲಿ. ಇಂತಹ ಒಂದು ಪವಿತ್ರ ಸ್ಥಳಕ್ಕೆ ಕಾಲಿಡುವಂತಹ ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಸಾಮರಸ್ಯ ತುಂಬಿರಲಿ ಅಂತ ಆಶಿಸೋದ್ರ ಜೊತೆಗೆ ಇಂತಹ ಒಂದು ಧಾರ್ಮಿಕ ಪಾತಳಿಯ ನೆಲೆಗಟ್ಟಿನಲ್ಲಿ ಶೈಕ್ಷಣಿಕ ಕ್ರಾಂತಿಯೂ ಆಗಬೇಕು. ನಮ್ಮ ಯೋಜನಾಂಕ ಶಾಲೆ ಕಡೆನೂ ಕೂಡ ಮುಖ ಮಾಡಲಿ, ಅದು ನನ್ನ ಮನವಿ. ಯಾಕೆ ಅಂದರೆ ಈಗ ತಾವು ನೋಡಿರ್ಬೋದು, ಯೋಗೇಶ್ ಅವರು ಹಾಡನ್ನು ಹಾಡಿದ್ರು. ಹಿಂದೆ ಎಲ್ಲ ಅಂಟಿಕೆ ಪಂಟಿಕೆ ಹಾಡ್ತಾ ಇದ್ರು. ಯೋಜನೆ ಮೇಳದಲ್ಲಿ ನಮ್ಮೂರಿನ ತಂಡಗಳು ಭಾಗವಹಿಸಿ ಬಹುಮಾನವನ್ನು ಗೆದ್ದಿದ್ವು. ಸ್ವಲ್ಪ ಸವಾಲುಗಳು ಸಹಜವಾಗಿರುತ್ತೆ. ಯಾರು ಸವಾಲುಗಳು ಇರಲ್ವೋ, ಕಂಫರ್ಟ್ ಈಸ್ ದಿ ವರ್ಸ್ಟ್ ಅಡಿಕ್ಷನ್ ಅಂತಾರೆ ಇಂಗ್ಲೀಷ್ನಲ್ಲಿ. ಯಾರು ಸುಖ ಮತ್ತು ಸೋಮಾರಿತನ ಇವೆರಡಕ್ಕೂ ವ್ಯತ್ಯಾಸಗಳಿದ್ದಾವೆ. ಸೋಮಾರಿತನನ ಸುಖ ಅಂತ ಭಾವಿಸಿದ್ರೆ ಆಗ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಆರಾಮಾಗಿರೋದಕ್ಕಿಂತನೂ ಸವಾಲುಗಳ ನಡುವೆ ನಾವು ಬೆಳಿಬೇಕು ಅಂತ ಹೇಳಿ ನಮ್ಮ ಯೋಜನಾಂಗ ಯೋಚನೆ ಮಾಡಬೇಕಾಗತ್ತೆ. ನನಗನ್ಸುತ್ತೆ, ಇಲ್ಲಿ ಒಬ್ಬರು TTT ಅಕಾಡೆಮಿಯನ್ನು ಮಾಡಿದ್ದಾರೆ, ಇನ್ನೊಬ್ಬರು ನಮ್ಮ ವಿಜಯ್ ಅವರ ಮಗ ಬಿಸ್ನೆಸ್ನಲ್ಲಿ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ, ನಮ್ಮ ಧರ್ಮೇಶ್ ಅವರು
ಅವರು ಕೂಡ ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರು ಸಾಕಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಹಾಗಾಗಿ ನಾನೇನು ಅನ್ಕೊಳ್ತಾ ಇದ್ದೀನಿ ಅಂದರೆ, ಶಿಕ್ಷಣದಲ್ಲೂ ಕೂಡ ಶಿಕ್ಷಣದ ಕಡೆ ಮುಖ ಮಾಡಿದ್ರೆ ಖಂಡಿತವಾಗಿಯೂ ಊರು ಅಭಿವೃದ್ಧಿ ಆಗತ್ತೆ, ಕುಟುಂಬ ಅಭಿವೃದ್ಧಿ ಆಗತ್ತೆ. ರಾಮಚಂದ್ರಣ್ಣವರು ಒಂದು ಮಾತು ಹೇಳಿದ್ರು, ಯಾರೋ ದೊಡ್ಡ ಮನೆ ಅಂತ ಹೇಳುವಂಥ ವಿಚಾರದಲ್ಲಿ ಅವರ ಭಾವನೆ ಏನಾಗಿತ್ತು ಅಂದರೆ, ಯಾವುದೇ ಕುಟುಂಬದಿಂದ ಬಂದರೂ ಕೂಡ ಏನು ಸಾಧನೆಯನ್ನು ಬೇಕಾದರೂ ಮಾಡ್ಬೋದು ಅನ್ನೋದಾಗಿತ್ತು. ಸೊ ಅದಕ್ಕೆ ನಾವು ಯಾವ ಕುಟುಂಬದಿಂದ ಬಂದಿದ್ದೀವಿ ಅನ್ನೋದಕ್ಕಿಂತ ನಾವು ಯಾವ ಕುಟುಂಬವನ್ನು ರೂಪುಗೊಳಿಸಿದ್ದೀವಿ ಅನ್ನೋದು ಅತ್ಯಂತ ಮುಖ್ಯವಾದ ವಿಚಾರ. ಹಾಗಾಗಿ ನಾನು ನನ್ನ ಸಹೋದರ ಸಹೋದರಿಯರಲ್ಲಿ ಹೇಳ್ಕೊಳ್ಳೋದೇನು ಅಂದರೆ, ಈ ಆಧ್ಯಾತ್ಮ ಕೇಂದ್ರದ ಬಗ್ಗೆ ತಾವು ಎಷ್ಟು ಶ್ರದ್ಧೆ, ಭಕ್ತಿ, ವಿಶ್ವಾಸದಿಂದ ತಾವು ತೊಡಗಿಸ್ಕೊಂಡಿದ್ದೀರೋ, ತಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಕೂಡ ಖಂಡಿತವಾಗೂ ಅಷ್ಟೇ ಶ್ರದ್ಧೆ, ವಿಶ್ವಾಸದಿಂದ ತೊಡಗಿಸ್ಕೊಳ್ಳಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸ್ತೀನಿ. ಹಾಗಾಗಿ ದೇವಸ್ಥಾನನೂ ಅಭಿವೃದ್ಧಿ ಆಗಲಿ, ದೇವಸ್ಥಾನದ ಸುತ್ತಮುತ್ತ ಪರಿಸರ ಅಭಿವೃದ್ಧಿ ಆಗಲಿ, ಜೊತೆಗೆ ಶಾಲೆಯೂ ಕೂಡ ಅಭಿವೃದ್ಧಿ ಆಗಲಿ, ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಗಮನ ಹರಿಸೋಣ ಅಂತ ಹೇಳ್ತಾ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ರಾಮಚಂದ್ರಣ್ಣವರು ಭಾಳ ಒತ್ತಾಯ ಮಾಡಿದರು. ಹಾಗಾಗಿ ಬಹಳಷ್ಟು ಒತ್ತಡಗಳ ಮಧ್ಯೆ ಇವತ್ತು ಬೆಳಿಗ್ಗೆ 5:15 ಬೆಂಗಳೂರು ಬಿಟ್ಟು ಇದನ್ನು ಭಾಗವಹಿಸಲೇಬೇಕು ಅಂತ ಹೇಳಿ ಬಂದಿದ್ದೀನಿ. ಹಾಗಾಗಿ ಅತ್ಯಂತ ಸಂತೋಷ ಪಟ್ಟಿದ್ದೀನಿ. ನನ್ನಂಥವನ್ನು ಕೂಡ ಇಂಥ ಒಂದು ಘನ ವೇದಿಕೆಯಲ್ಲಿ ಕುಳ್ಳಿರಿಸಿ ಗೌರವ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಮತ್ತು ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಮ ಊರಿನಲ್ಲಿ ಒಂದು ಭಾರಿ ವಿಶೇಷವಾದ ಒಂದು ಹಬ್ಬದ ವಾತಾವರಣದಲ್ಲಿ ನಾವೆಲ್ಲ ಸೇರ್ಕೊಂಡಿದ್ದೀವಿ. ಹಬ್ಬ, ನಾವು ಕೆಲವು ಒಂದು ಹಬ್ಬಗಳನ್ನು ಮನೇಲಿ ಮಾಡಿದ್ರೆ, ಇವತ್ತು ನಮ್ಮದು 4-5 ದಿವಸದಿಂದ ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ನಡೆದು ಇವತ್ತು ಸಮಾರೋಪ ಸಂಭ್ರಮದಲ್ಲಿ ಅದು ಸೇರ್ಕೊಂಡಿದ್ದೀನಿ. ಇವತ್ತಿನ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮತ್ತು ಈ ಪೂಜಾ ಪುರಸ್ಕಾರವನ್ನು ತುಂಬ ಅಚ್ಚುಕಟ್ಟಾಗಿ ದೇವರಿಗೂ ಮತ್ತು ಜನರಿಗೂ ತಲುಪೋ ರೀತಿಯಲ್ಲಿ ಮಾಡಿರ್ತಕ್ಕಂಥ ಗುರುರಾಜ್ ತಂತ್ರಿಗಳೇ, ಹಾಗೂ ಇವತ್ತಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚಿಗೆ ನಮ್ಮ ತಾಯಂದಿರೇ ಕಾಣಿಸ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಈ ಅಡಿಕೆ ಕೊಯ್ಲು, ಗದ್ದೆ ಕೊಯ್ಲು, ಒಕ್ಕಲಾಟದ ಸಂದರ್ಭದಲ್ಲಿ ಇವತ್ತು ಇಂಥ ಒಂದು ಕಾರ್ಯಕ್ರಮಕ್ಕೆ ನೀವು ಎಲ್ಲ ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದು ಈ ದೇವಸ್ಥಾನದಕ್ಕೆ ಒಂದು ಶೋಭೆ ತರುವಂಥ ಕೆಲಸವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತಿದ್ದೇನೆ. ಜೊತೆಗೆ ನನಗೆ ನಿನ್ನೆನೂ ಸಹಿತ ನಾನು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಒಂದು ದೇವರ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿನ್ನೆ ನಮ್ಮ ರೇವಣ್ಣ ಮಾತಾಡ್ತಿದ್ರು, ಇಲ್ಲಿಂದ ಒಬ್ಬರು ತಂತ್ರಿ, ಈಗ ನಾಗ ಪಾತ್ರೆಗಳು ಇಲ್ಲಿ ಮೂವ್ಮೆಂಟ್ ಆಗಿ ಹೋಗ್ತಾ ಇದ್ರಂತೆ. ಇಲ್ಲಿ ಅವ್ರಿಗೆ ಇಲ್ಲಿಂದ ಮುಂದೆ ಹೋಗೇ ಆಗ್ತಾ ಇರಲಂತೆ. ಅಂದರೆ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಅಂದರೆ ಪ್ರೇಯರ್ ಮಾಡೋದ ಮೇಲೆ ಒಂದು ಶಕ್ತಿ, ಏನೋ ಒಂದು ಶಕ್ತಿ ಇಲ್ಲಿ ಕೆಲಸ ಮಾಡುತ್ತೆ ಅಂತ ನನಗೆ ಅದನ್ನೆಲ್ಲ ಯೋಚನೆ ಮಾಡಿದ ತಕ್ಷಣ ಸುಮಾರು ಒಂದು 40 ವರ್ಷದ ಹಿಂದೆ ನನಗೆ ನೆನಪಾಯಿತು. ಲೋಕಣ್ಣಗೆ ಚೆನ್ನಾಗಿ ವಿಚಾರಗಳು ಗೊತ್ತಿರ್ಬೋದೇನೋ. ನಮ್ಮ ಊರಲ್ಲಿ ದೊಂಬ್ರಬ್ಬ ಅಂತ ಆ್ಯಕ್ಚುಲಿ ಮೊದಲು ನಡೀತಿತ್ತು. ನಾವು ಕೋಣಂದೂರು ಬಿಟ್ಟರೆ ಹೆಚ್ಚು ಕಡಿಮೆ ದೊಂಬ್ರಬ್ಬ ನಡೆಯೋದು ನಮ್ಮೂರಲ್ಲೇ. ಈ ಪಾದ್ರಿ ಅಂದರೆ ನಾವು ಏನು ಅದು ಗಂಡು ಮಕ್ಕಳು ಅಂತೀವಲ್ಲ, ಅದು ಭಾರಿ. ಆವಾಗ ನಾವು ಎಲ್ಲಿ ನಮ್ಮಲ್ಲಿ ಅಂದರೆ ಎಲ್ಲರ ಮನೆ, ನಮ್ಮನೆ ಅಂತ ಯಾರ್ಯಾರಿಗೂ ಹುಷಾರಿಲ್ಲ ಅಂತಂದರೆ, ದನಕಳುಗಳಿಗೆ ಏನಾದ್ರು ಹುಷಾರಿಲ್ಲ ಅಂತಂದರೆ ಅಲ್ಲಿ ಹೋಗಿ ಏನು ಗಂಡು ಮಕ್ಕಳಿಗೆ ಬಂದು ಅವ್ರನ್ನ ಒಂದು ಮನೆಯಲ್ಲಿ ದೇವ್ರು ಬರ್ಸಿದ್ರೆ ನಮಗೊಂದು ಪರಿಹಾರ ಅಂತ ಆವಾಗ ಒಂದು ಸಂದರ್ಭಗಳನ್ನ ಕಾಣಿಸ್ತಿದ್ವಿ. ಹಾಗೆ ನಮ್ಮ ದೊಂಬ್ರಬ್ಬಕ್ಕೆ ಸಾಲೆಕಬ್ಬದಲ್ಲಿ ನಡೀತಾ ಇತ್ತು. ಯಾಕೆಂದರೆ ಒಂದು ಶಕ್ತಿ ಎಲ್ಲಿ ಹೇಗಿರುತ್ತೆ ಅನ್ನೋದಕ್ಕೆ, ಯಾಕೆಂದರೆ ಕಣ್ಣಿಗೆ ಕಾಣಲ್ಲ, ಯಾವುದೋ ಒಂದು ರೂಪದಲ್ಲಿ ಇರುತ್ತೆ ಅನ್ನೋದಕ್ಕೆ ನಾನು ಮಾತಾಡ್ತಿದ್ದೀನಿ. ಒಂದು ಶಕ್ತಿ ನಮಗೆ ಗೊತ್ತಿಲ್ದಂಗೆ ಕೆಲಸ ಮಾಡ್ತಾ ಇರುತ್ತೆ. ನಾವು ಇವತ್ತು ಎಷ್ಟೋ ಭಯ ಭಕ್ತಿಗಳನ್ನು ನಾವು ದೇವರಿಗೆ ಕೊಡ್ತೀವಿ ಅಂದರೆ, ಒಂದು ಶಕ್ತಿ ಆ ಥರ ಕೆಲಸ ಮಾಡೋದ್ರಿಂದ ನಮಗೆ ಮುಂದಿನ ದಿವಸದಲ್ಲಿ ಒಳ್ಳೆಯದಾಗುತ್ತೆ. ನಮ್ಮ ನರೇಂದ್ರ ಮಾತಾಡಾಗ ಹೇಳಿದ್ರು, ಜೊತೆಗೆ ದೇವಸ್ಥಾನ ಜೊತೆಗೆ ನಮ್ಮ ಶಾಲೆಗಳು ಸಹಿತ ಇಂಪ್ರೂವ್ ಆಗಬೇಕು, ಮತ್ತು ಇಲ್ಲಿ ಪರಿಸರನೂ ಸಹಿತ ಇಂಪ್ರೂವ್ ಆಗಬೇಕು ಅಂತ. ನಿಜವಾದ ಮಾತದು. ಒಂದು ದೇವರ ಅಭಿವೃದ್ಧಿ ಆದಾಗ ನಮ್ಮ ಪರಿಸರನೂ ಸಹಿತ, ನನಗೆ ಅನಿಸುತ್ತೆ, ಒಂದು ಬಸವಣ್ಣರು ಹೇಳಿದ್ದು ನೆನಪಾಗುತ್ತೆ, ಉಳ್ಳವರು ಶಿವಾಲಯ ಕಟ್ಟುವರಯ್ಯ, ನಾನೇನು ಮಾಡಲಿ ಬಡವನಯ್ಯ, ನನ್ನ ಕಾಲೇ ಕಂಬ
ದೇವೇ ದೇಗುಲ ಶಿರವೇ ಕಳಸವಯ್ಯ ಅಂತ. ಅಂದರೆ ನಾವೊಂದು ಕೆಲಸ ಮಾಡೋ ಹೊತ್ತಿನಲ್ಲಿ ದುಡ್ಡೇ ಕೊಡಬೇಕು ಅಂತ ಇಲ್ಲ. ಈ ದೇವ್ರ ಕೆಲಸ ಕಸ ಹೊಡೆಯೋದ್ರಿಂದ ಹಿಡಿದು, ತೋರಣ ಕಟ್ಟೋದ್ರಿಂದ ಹಿಡಿದು, ಇನ್ಯಾವುದೋ ಊರಿನ ನೀರು ತರೋದ್ರಿಂದ, ಬಡ್ಸೋದ್ರಿಂದ ಹಿಡಿದು ಏನೇನು ನಾವು ಕೆಲಸ ಮಾಡ್ತೀವಿ ಅದೆಲ್ಲದೂ ಸಹಿತ ದೇವರ ಕೆಲಸ ಅಂತಲೇ ತಿಳ್ಕೊಳ್ಬೇಕು. ಅಂದರೆ ಇದ್ದವನು ಮಾತ್ರ ಅಲ್ಲ, ಇಲ್ದಿದ್ದವನು ಸಹಿತ ದೇವರಿಗೆ ಕೆಲಸ ಮಾಡೋಕ್ಕೆ ಅವಕಾಶಗಳಿದ್ದಾವೆ. ಈ ನಿಟ್ಟಿನಲ್ಲಿ ಎಲ್ಲರೂ ಸೇರಿದ್ರೆ ಒಂದು ಒಳ್ಳೆಯ ಕೆಲಸಗಳ ಮಾಡೋ ಅಂಥ ಒಂದು ಅವಕಾಶಗಳು ಸಿಕ್ಕಂಗಾಗುತ್ತೆ. ಜೊತೆಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರೋಂಥ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ಗ್ರಾಮಸ್ಥರೇ, ಭಕ್ತರೇ, ನನಗೆ ಈ ದೇವಸ್ಥಾನದ ಒಂದು ಭಾಗ್ಯ ಏನಂತಂದರೆ, ನಮ್ಮ ತಂದೆ ತಾಯಿಯರ ಸಮಾನರಾಗಿ ಈ ಊರಿನ ಹಿರಿಯರಾಗಿರ್ತಕ್ಕಂಥ ಎಲ್ಲರೂ ಕೂಡ ಒಂದು ಜನ್ರೇಷನ್ ಮುಗಿದ ನಂತರ ಈಗ 3ನೇ ಜನ್ರೇಷನ್ ನಾವೆಲ್ಲ ಹೋಗ್ತಿದ್ದೀವಿ. ಇಷ್ಟು ಒಂದು ಪುಣ್ಯದ ಕಾರ್ಯದಲ್ಲಿ ನಾವು ಕೂಡ ಒಂದು ಸಣ್ಣ ಸೇವೆ ಮಾಡೋದಕ್ಕಂತ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ಹಿರಿಯರಿಗೆ, ಈ ಗ್ರಾಮಸ್ಥರ ನಮಗಂತ ಕೊಟ್ಟಂಥ ರಾಮೇಶ್ವರನ ಹಾಗೂ ಆಂಜನೇಯನ ಆಶೀರ್ವಾದ ಎಲ್ಲವೂ ಕೂಡ ನಮ್ಮನ್ನು ಇವತ್ತಿನವರೆಗೆ ಈ ಜನರು ಎಲ್ಲ ನಮ್ಮನ್ನು ಈ ಪ್ರೀತಿ ಮಾಡೋದೊಂದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಈ ಸುಂದರವಾದಂಥ ಒಂದು ದೇವಸ್ಥಾನವನ್ನು ನಮ್ಮ ಕನಸಿಗಿಂತ ದೊಡ್ಡದಾಗಿ ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮ ಗುರುರಾಜ ತಂತ್ರಿಗಳು ಮತ್ತು ಅವ್ರ ತಂಡಕ್ಕೆ ಎಲ್ಲ ಈ ಗ್ರಾಮಸ್ಥರ ಪರವಾಗಿ ಹಾಗೂ ಕಮಿಟಿಯ ಪರವಾಗಿ ನಾನು ವೈಯಕ್ತಿಕವಾಗಿ ಅವರ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ಯಾಕಂದರೆ ಇದು ನಮ್ಮದು ಭಾಳ ವರ್ಷದ ಕನಸು, 15-20 ವರ್ಷದಿಂದ ನನಗೂ ಇಲ್ಲಿ ಬಿದ್ದಿತ್ತು. ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ 100 ಪಟ್ಟು 100-200 ಪಟ್ಟು ನೀವು ಎಕ್ಸ್ಪೆಕ್ಟ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರೆ, ಯಾವುದೋ ಒಂದು ಪೂಜೆಗಳಾವತ್ತು ಇನ್ನೊಂದು ದಿನ ಬಂದು ನೋಡಿದಾಗ ಜನರು ಖುಷಿ ಪಡ್ತಾರಲ್ಲ, ಅದು ನಮಗೆ ತುಂಬ ಇಷ್ಟ ಆಗಿದೆ. ದಯವಿಟ್ಟು ನಿಮ್ಮ ಎಲ್ಲರ ಮುಖಾಂತರ ನಾನು ಅವರಿಗೆ ಒಂದು ಅರ್ಪಣೆಯನ್ನು ಅನಿಸ್ತೀನಿ. ವಂದನೆಗಳು. ಜೈ ಹಿಂದ್. ಎಲ್ಲರಿಗೂ ನಮಸ್ಕರಿಸ್ತಾ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ವೇದಮೂರ್ತಿ ಶ್ರೀ ಗುರುರಾಜ ತಂತ್ರಿಗಳಿಗೆ ನಮಸ್ಕರಿಸುತ್ತಾ, ಈ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ನಮಗೆ ಮೇಜರ್ ಆಗಿ ಬರಬೇಕಾಗಿದ್ದು, ದೇವರಿಗೆ ನಾವು ಏನೋ ಪೂಜೆ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾವು ದೇವರಿಗೆ ಏನಾದರೂ ನಾವೊಂದು ಪ್ರಾಪ್ತಿನ ತೊಗೊಳ್ತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ಅನ್ನೋ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ನಾವು ದೇವಸ್ಥಾನಕ್ಕೆ ಮೋಸ್ಟ್ ಆಫ್ ದ ಕೇಸಲ್ಲಿ ಬರ್ತಾ ಇರ್ತೀವಿ. ನನಗನ್ಸೋದು ಈ ಒಂದು ಸ್ಥಳಕ್ಕೆ ಬಂದಾಗ ನಮಗೆಲ್ಲರಿಗೂ ಕೂಡ ಒಂದು ಮನಃಶಾಂತಿ ಅನ್ನೋದು ಸಿಗಬೇಕಾಗತ್ತೆ. ಸೊ ನಮ್ಮ ಮನಸ್ಸನ್ನು ನಾವೇನಾದ್ರು ಶಾಂತಿ ಮಾಡಿಕೊಂಡ್ರೆ ಅದರಿಂದನೇ ನಮ್ಮ ಒಂದು ಏಳಿಗೆ ಆಗಿರ್ಬೋದು ಅಥವಾ ನಮ್ಮ ಒಂದು ಲೈಫಿಗೆ ಒಂದು ಸದ್ಗತಿ ಅನ್ನೋದು ಸಿಗ್ತಾ ಹೋಗುತ್ತೆ. ಸೊ ಈ ಒಂದು ಸ್ಥಳ ನಮ್ಮೆಲ್ಲರಿಗೂ ಕೂಡ ಒಂದು ಶಾಂತಿ, ನೆಮ್ಮದಿ ಕೊಡುವಂಥ ಸನ್ನದಿ ಆಗಲಿದೆ ಅನ್ನೋದು ನನ್ನ ಒಂದು ಭರವಸೆ. ಜೊತೆಗೆ ಈ ಒಂದು ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಕೊಟ್ಟಿರುವಂಥ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ, ಜೊತೆಗೆ ಈ ಒಂದು ನಮ್ಮ ರಾಮೇಶ್ವರ ದೇವಸ್ಥಾನ ಎಲ್ಲರಿಗೂ ಕೂಡ ಒಂದು ಶಾಂತಿಧಾಮ ಆಗಲಿ, ಮನಸ್ಸಿಗೆ ಒಂದು ಪೀಸ್, ಶಾಂತಿನ ಕೊಡುವಂತಹ ಸ್ಥಳವಾಗಿರಲಿ ಅಂತ ಮುಂದಿನ ಆರಿಸ್ತಾ ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಸಭಾ ಕಾರ್ಯಕ್ರಮದ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿದ್ದಂತಹ ಗಣ್ಯಾತಿಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಸಮಸ್ತ ಭಕ್ತರೇ, ಬಹಳ ವಿಶೇಷವಾಗಿ ಈ ಒಂದು ಪರಿಸರವನ್ನು ನೋಡುವಾಗ ಬಹಳ ಸಂತೋಷ ಆಗುತ್ತೆ. ಮೊದಲ ಸರ್ತಿ ಇಲ್ಲಿ ಬಂದಾಗಲೇ ಏನೋ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಅಂತ ಹೇಳುವಂತಹದ್ದು ತೋರಿ ಬಂದಿತ್ತು. ಆದ್ದರಿಂದ ಈ ಒಂದು ದೇವಸ್ಥಾನಕ್ಕೆ ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಎನ್ನುವುದಕ್ಕೋಸ್ಕರವಾಗಿ ಚಿಂತನೆ ಮಾಡುವಾಗ ಹಲವು ರೀತಿಯಾದಂತಹ ತೊಡಕುಗಳೆಲ್ಲ ಇತ್ತು. ಅದನ್ನೆಲ್ಲ ಇವರ ಜವಾಬ್ದಾರಿಯಲ್ಲಿ, ಅಧ್ಯಕ್ಷರ ಜವಾಬ್ದಾರಿಯಲ್ಲಿ ಸರಿಪಡಿಸಿದಾಗ ಒಂದು ಶೋಭಾಯಮಾನವಾದಂತಹ ದೇವಸ್ಥಾನ ಕಟ್ಟುವಂತಹ ಯೋಗ ತಮಗೆಲ್ಲರಿಗೂ ಸಿಕ್ಕಿದೆ. ಭಕ್ತಿಯಿಂದ ನೀವು ದೇವಸ್ಥಾನ ಕಟ್ಟಬೇಕು ಅಂತ ಸಂಕಲ್ಪ ಮಾಡಿದ್ದರಿಂದಾಗಿ ಒಂದು ಶೋಭಾಯಮಾನವಾದಂತಹ ದೇವಸ್ಥಾನ ಇಲ್ಲಿ ಸೃಷ್ಟಿಯಾಯಿತು. ಇದನ್ನು ನೀವು ಉಪಯೋಗಪಡಿಸ್ಕೊಳ್ಬೇಕು ಅಂತ ದಿನಕ್ಕೆ ಒಂದು ಬಾರಿ ಆದರೂ ಕೂಡ ದೇವರ ದರ್ಶನವನ್ನು ಪಡೆದು ಪ್ರದಕ್ಷಿಣೆ ಮಾಡಿ ದೇವರಲ್ಲಿ ಬೇಡ್ಕೊಂಡು ಹೋಗಿ ನೀವು ಮಾಡುವಂತಹ ಅಥವಾ ನೀವು ಮಕ್ಕಳು ಮಾಡುವಂತಹ ಯಾವುದೇ ಒಂದು ಉದ್ಯೋಗದಲ್ಲಿ ಬರುವಂತಹ ಪ್ರತಿಬಂಧಕವು ನಿವೃತ್ತಿಯಾಗಲಿ, ನೀವು ಮಾಡುವಂತಹ ಉದ್ಯೋಗದಲ್ಲಿ ಅಭಿವೃದ್ಧಿಯಾಗಲಿ, ನಿಮಗೆಲ್ಲರೂ ಕೂಡ ಸ್ಥಿರವಾದಂತಹ ಸಂತತಿ, ಸಂಪತ್ತು, ಸೌಭಾಗ್ಯ ಪ್ರಾಪ್ತವಾಗಲಿ ಅಂತ
ದೇವರಲ್ಲಿ ಪ್ರಾರ್ಥನೆ ಮಾಡಿ ನಿಮಗೆಲ್ಲರಿಗೂ ಕೂಡ ಆಶೀರ್ವಾದ ಮಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಊರಿನಲ್ಲಿ ಸಾವಿರಾರು ವರ್ಷದ ಇತಿಹಾಸ ಇರ್ತಕ್ಕಂಥ ಈ ದೇವಸ್ಥಾನ ಇದು. ಮೊದಲು ಇದು ಎಲ್ಲವೂ ಕೂಡ ಒಂದೇ ಒಂದು ನೆಲಗಟ್ಟಿನ ಮೇಲೆ ಮಿಶ್ರಣ ಆಗಿ ಬಿದ್ದಿರ್ತಕ್ಕಂಥದ್ದು ನಮ್ಮ ಹಿಂದಿನ ಹಿರಿಯರು ನೋಡಿದ್ರು. ವಿಶೇಷವಾಗಿ ಇಲ್ಲಿ ಪೂಜೆ ಮಾಡ್ತಾ ಬಂದಿರತಕ್ಕಂಥದ್ದು ಆಂಜನೇಯನ ಮತ್ತು ಇಲ್ಲಿ ರಾಮ ಭಜನೆ ವಿಶೇಷ ನಡೆದಿರ್ತಕ್ಕಂಥದ್ದು. ನಮಗೆಲ್ಲ ಬುದ್ಧಿ ಬಲ ಆದಮೇಲೆ ಇದದ್ದೇನೋ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದಾಗ ನಾವು ಮುಂದೆ ಬಿದ್ದು ಕೆಲಸ ಮಾಡಬೇಕು ಅಂತೇಳಿ ಒಂದು ಹಂತದಲ್ಲಿ ದೇವಸ್ಥಾನವನ್ನು ಒಂದು ಜೀರ್ಣೋದ್ಧಾರ ಮಾಡಿದ್ವಿ. ಆನಂತರದಲ್ಲಿ 20 ವರ್ಷದ ಹಿಂದೆ ಮತ್ತೊಮ್ಮೆ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿದ್ವಿ. ಈ ದೇವಸ್ಥಾನದಲ್ಲಿ ರಾಮೇಶ್ವರ, ಆಂಜನೇಯ ಮತ್ತು ವೀರಭದ್ರ ದೇವರ ನೆಲೆಯನ್ನು ಹಾಕಿದ್ವಿ. ಆ ನಂತರದಲ್ಲಿ ಇತ್ತೀಚೆಗೆ ನಮ್ಮ ಊರಿನ ನಮ್ಮ ಭಕ್ತಾದಿಗಳ ಬಾಯಿನಿಂದ ಬರ್ತಾ ಇತ್ತು, ಈ ದೇವಸ್ಥಾನದ ಪಕ್ಕದಲ್ಲಿ ದುರ್ಗಾ ಪರಮೇಶ್ವರಿ ಇದೆ, ಅದನ್ನು ಕೂಡ ಇಲ್ಲಿ ನೆಲೆ ಹಾಕಬೇಕು ಅಂತ ಹೇಳಿದ್ರು. ಆನಂತರ ನಾವುಗಳೆಲ್ಲ ಒಂದು ಕಮಿಟಿಯವರು ಸೇರಿ ಒಬ್ಬರ ದೇವಸ್ಥಾನಕ್ಕೆ ಹೋಗಿ ತಂತ್ರಿಗಳ ಜೊತೆಗೆ ಮಾತಾಡಿ ಇದರ ಕವಡೆ ಮತ್ತು ಇದರ ಮುಖಾಂತರ ಯಾವುದು ಆರೋಢ ಪ್ರಶ್ನೆ ಮುಖಾಂತರ ಕೇಳಿದ್ವಿ. ಆನಂತರ ಇಲ್ಲಿ ಊರಿರ್ತಕ್ಕಂಥ ಎಲ್ಲರನ್ನು ಸೇರಿಸಿ ಏನು ಮಾಡ್ರಪ್ಪ, ನಾವು ಅತ್ಯಂತ ಬಡತನದಲ್ಲಿರ್ತಕ್ಕಂಥ ಊರು ಅಂತ ಹೇಳಿದ್ವಿ. ಅವ್ರು ಹೇಳಿದ್ರು, ಹಿಂದಿನ ಸಾರಿ ನಾವು ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಾಗ ನಮ್ಮೂರಿನವ್ರಿಗೆ ಯಾರಿಗೂ ಸಹಾಯ ಮಾಡೋಕ್ಕಾಗಿರ್ಲಿಲ್ಲ, ಹೊರಗಡೆಯಿಂದ ಸಹಾಯ ಮಾಡಿದ್ರು. ಈ ಸರಿ ದೇವರೇನೋ ನಮ್ಗೆ ಸ್ವಲ್ಪ ಸಹಾಯ ಮಾಡಿದೆ, ನಮ್ಗೆ ಅನುಕೂಲ ಮಾಡಿದ್ದಾರೆ. ನಮ್ಮ ಊರಿನವ್ರು ಎಲ್ಲರೂ ಸೇರಿ ಈ ದೇವಸ್ಥಾನ ಕಟ್ಟಬೇಕು, ಗ್ರಾಮಸ್ಥರು 3-4 ಜನ ಗ್ರಾಮಸ್ಥರು ಅಂತ ಹೇಳಿದ್ರ ಪರಿಣಾಮ ಎಲ್ಲರೂ ಸೇರಿ ಅತ್ಯಂತ ನನಗೆ ಹೃದಯ ತುಂಬಿ ಬರ್ತಾ ಇದೆ. ಈ ಊರಿನಲ್ಲಿ ನಾವು ಹೋಗಿರ್ತಕ್ಕಂಥ ಪ್ರತಿಯೊಂದು ಮನೆಯವರು ಕೂಡ ನಾವು ಈ ದೇವಸ್ಥಾನದ ಹೆಸರು ಹೇಳಿದ ತಕ್ಷಣ ನಮ್ಮ ಮೇಲೆ ಒಂದು ನಾವು ಪ್ರಾಮಾಣಿಕವಾಗಿ ಶುದ್ಧ ಹಸ್ತಕ್ಕಂತಕ್ಕಂಥ ಯೋಚನೆ ಇದ್ದು, ಇನ್ನೊಂದು ಹಿಂದಿನ ಕೆಲಸ ಮಾಡಿರ್ತಕ್ಕಂಥದ್ದನ್ನು ಅವ್ರು ನೋಡಿರ್ತಕ್ಕಂಥವ್ರು. ಆದ್ದರಿಂದ ನಮ್ಮ ಎಲ್ಲರ ಯಾರು ನಮ್ಮ ಕಮಿಟಿಯಲ್ಲಿ ಇರ್ತಕ್ಕಂಥವ್ರು ನಮ್ಮನ್ನೂ ಕೂಡ ಅವ್ರ ಗಮನದಲ್ಲಿ ಇವ್ರು ಮಾಡಬಲ್ಲರು ಅಂತೇಳಿ ಯೋಚನೆ ಮಾಡಿ ಅತಿ ಹೆಚ್ಚಿನ ಧನ ಸಹಾಯವನ್ನು ಮಾಡಿದ್ರು, ವಸ್ತು ರೂಪದಲ್ಲಿ ಸಹಾಯ ಮಾಡಿದ್ರು. ಕೆಲವರು ಟೈಲ್ಸ್ ಹಾಕಿದ್ರು, ಕೆಲವರು ಬಾಗಿಲು ಕೊಟ್ಟರು, ಕೆಲವರು ಇಲ್ಲಿ ಕಾಂಪೌಂಡ್ ಮಾಡಿಕೊಟ್ರು. ವಿಶೇಷವಾಗಿ ನಮಗೆ ಈ ಕಾರ್ಯಕ್ರಮ ನಡೆಸ್ಕೊಟ್ಟಿರ್ತಕ್ಕಂಥವ್ರು ಗುರುರಾಜ್ ತಂತ್ರಿಗಳು ಹಿರಿಯರ್ಕ. ಸುಮಾರು 1 ವಾರದಿಂದ ತುಂಬ ಒಳ್ಳೆ ಪೂಜೆ ಪುನಸ್ಕಾರ ಮಾಡಿ ಈ ಜನರಿಗೆ ಈ ದೇವಸ್ಥಾನದ ಮೇಲೆ ಭಕ್ತಿ ಬರೋ ಹಾಗೆ ಒಂದು ಈ ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಈ ಭಾಗದ ಜನರ ಪರವಾಗಿ ಧನ್ಯವಾದ ಹೇಳ್ತೀವಿ. ನಮಗೆ ಸಂತೋಷ ನನಗೆ ಮಾತ್ರ ಅಲ್ಲ, ನಮ್ಮ ಕಮಿಟಿಗೆ ಮಾತ್ರ ಅಲ್ಲ, ಇಡೀ ಊರಿನ ಜನರಿಗೆ ಈ ದೇವಸ್ಥಾನ ಚೆನ್ನಾಗಾಯಿತು ಅಂತಕ್ಕಂಥ ಪ್ರೀತಿಯ ಮಾತನಾಡಿ ಹೋಗ್ತಾರೆ. ಅದು ನಮಗೆ ನೆಮ್ಮದಿಯಾಗಿದೆ. ಈ ಒಂದು ತೋಟ ಮತ್ತು ನಮ್ಮ ರೈತರ ಬದುಕನ್ನು ಕೂಡ ಹಸನು ಮಾಡಿಕೊಡ್ಲಿ ಅಂತೇಳಿ ಆ ದೇವರಲ್ಲಿ ನಾನು ಭಕ್ತಿಪೂರ್ವಕ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮ್ಮೂರ್ ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.